ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ರೆಗ್ಯುಲರ್ ಆಗಿ ನಿಮಗೋಸ್ಕರ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನನ್ನು ತೊಗೊಂಬರ್ತಾನೆ ಇರ್ತೀನಿ, ಒಳ್ಳೊಳ್ಳೆ ಮನೆಗಳನ್ನು ತೋರಿಸ್ತಾನೆ ಇರ್ತೀನಿ. ನೀವು ಕೂಡ ಒಂದು ಒಳ್ಳೆ ಬೆಂಬಲವನ್ನು ಕೊಡ್ತಾನೆ ಇದ್ದೀರಾ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬಜೆಟ್ ಮನೆಯನ್ನು ತೋರಿಸೋದಕ್ಕೋಸ್ಕರ ಬೆಂಗಳೂರಿನ ಯಲಹಂಕದಲ್ಲಿ ಬಂದಿದ್ದೀವಿ. ಹಾಗೂ ಇದನ್ನು ತೋರಿಸೋದಕ್ಕೋಸ್ಕರ ಕೈಟ್ಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ನಿತಿನ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಹಾಗೂ ಈ ಮನೆಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಎಲ್ಲ ಕನ್ನಡಕವರ ವೀಕ್ಷಕರಿಗೆ ನಮಸ್ಕಾರ. ಅದಾಗಿ ಈ ಗೇಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇದು ಫ್ರಂಟ್ ಎಲಿವೇಶನ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ನಮಗೆ. ಸರ್ ಇದು ಬಂದ್ಬಿಟ್ಟು ನಮ್ಮ ಫ್ರಂಟ್ ಎಲಿವೇಶನ್. ಓಕೆ, ಇದು ಬಂದ್ಬಿಟ್ಟು CNC ಕಟ್ಟಿಂಗ್ ಮಾಡಿರೋದು ಗೇಟು 5 ಫೀಟ್ ಹೈಟ್ ಇದೆ. ಮತ್ತೆ ಇಲ್ಲಿ ಕೆಳಗೆ ನೋಡ್ಬೋದು ನೀವು, ಚಪ್ಪಡಿ ಎಲ್ಲ ಹಾಕಿದೀವಿ. ಚಪ್ಪಡಿ ಹಾಕ್ಬಿಟ್ಟು ಇದು ಫಿನಿಶಿಂಗ್ ಕೊಟ್ಟಿದ್ದೀವಿ. ಸರ್ ಇದು ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಇದೆ ಸರ್ ಇದು ಬಿಲ್ಡಿಂಗ್? ಸರ್ ನಮ್ದು ಪಾರ್ಕಿಂಗ್ ಬಂದ್ಬಿಟ್ಟು 1.5 ಫೀಟ್ ಇದೆ. 1.5 ಇದೆ. ಒಳಗಡೆ ಬಿಲ್ಟಪ್ ಎಲ್ಲ ಬಂದ್ಬಿಟ್ಟು 2 ಫೀಟ್ ಇದೆ ಸರ್. 2 ಫೀಟ್ ಇದೆ. ಹೌದು ಸರ್. ಇದು ತುಂಬಾ ಚೆನ್ನಾಗಿದೆ ಸರ್ ಗೇಟ್. ಇದು CNC ಕಟ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಕಡೆ ಬೇರೆ ಬೇರೆ ಡಿಸೈನ್. ಇದು ನಿಮ್ಮ ಐಡಿಯಾನ ಓನರ್ದು ಕಡೆಯಿಂದ ಐಡಿಯಾ ಮಾಡಿರೋದು ಸರ್ ಇದು? ಸರ್ ಆಕ್ಚುಲಿ ನಾವು ಸಜೆಸ್ಟ್ ಮಾಡಿದ್ವಿ, ಓಕೆ, ಮತ್ತೆ ಅವರು ಇಂಟ್ರೆಸ್ಟೆಡ್ ಆಗಿದ್ರು. ಸೊ ಇಬ್ರು ಕೋಆರ್ಡಿನೇಷನ್ ಇಂದ ಇದನ್ನ ನಾವು ಮಾಡಿದ್ವಿ. ಸರಿ ಸರ್. ಓಕೆ, ಫ್ರಂಟ್ ಎಲಿವೇಶನ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ನಮಗೆ, ಹೆಂಗೆ ಮಾಡಿದ್ದೀರಾ ಇಲ್ಲಿ ಅಂತ ಹೇಳ್ಬಿಟ್ಟು. ಸರ್ ಫ್ರಂಟ್ ಎಲಿವೇಶನ್ ಅಲ್ಲಿ ನೀವು ನೋಡಬಹುದು, ಆ ಲೆಫ್ಟ್ ಸೈಡ್ ಗೆ ಪೂರ್ತಿ ಪೆರ್ಗೋಲಾ ಬಂದಿದೆ. ಪೆರ್ಗೋಲಾ ಬಂದಿದೆ. ಹೌದು. ಸೊ ಅದು ರನ್ ಆಗಿದೆ ಥ್ರೂ ಔಟ್ ದ ಬಿಲ್ಡಿಂಗ್. ಓಕೆ, ಮತ್ತೆ ಸೆಂಟರ್ ಅಲ್ಲಿ ನಾವು ಸೆರಾ ಬೋರ್ಡ್ ಕೊಟ್ಟಿದೀವಿ. ಈ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಸೆರಾ ಬೋರ್ಡ್ ಅಲ್ವಾ? ಹೌದು ಸರ್, ಸೆರಾ ಬೋರ್ಡ್ ವಿತ್ ಒಂದು 4-ವೇ ಲೈಟ್. ಅಲ್ಲಿ ಮಧ್ಯದಲ್ಲಿ ಒಂದು ಲೈಟ್ ನೋಡಬಹುದು, ಅದು 4-ವೇ ಲೈಟ್ ಅದು. ಓಕೆ ಓಕೆ, ವೀಕ್ಷಕರಿಗೆ ತೋರಿಸ್ಬಿಡೋಣ. ಓಕೆ, ಡನ್ ಸರ್. ಹೌದು ಸರ್. ಸೊ 4-ವೇ ಲೈಟ್ ಕೊಟ್ಟಿದೀವಿ. ಹಂಗೆ ರೈಟ್ ಗೆ ಬಂದ್ರೆ ಒಂದು SS ವಿತ್ ಗ್ಲಾಸ್ ಇದು ಮಾಡಿದೀವಿ ಸರ್. ರೈಲಿಂಗ್ಸ್ ಕೊಟ್ಟಿದ್ದೀವಿ. ರೈಲಿಂಗ್ಸ್ ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ಇಲ್ಲಿ ಸಿಮೆಂಟ್ ಪೋರ್ಷನ್ ಅಲ್ಲೇ ತುಂಬಾ ಡಿಸೈನ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಹೌದು ಸರ್. ಹೌದು ಸರ್. ಟೈಲ್ಸ್ ಅದು ಇದು ಬಳಸೋ ಬದಲು ನೋಡಿ, ಇದು ಸಿಮೆಂಟ್ ಅಲ್ಲೇ ಒಳ್ಳೆ ಫಿನಿಶಿಂಗ್ ಬಂದ್ಬಿಟ್ಟಿದೆ. ಹೌದು ಸರ್, ಕರೆಕ್ಟ್ ಸರ್. ಫೈನ್ ಸರ್, ಮುಂದೆ ಹೋಗೋಣ ಹಾಗಾದ್ರೆ. ಸರ್ ಹೋಗೋಣ ಸರ್, ಬನ್ನಿ ಸರ್. ಓಕೆ ಸರ್, ಆಮೇಲೆ ಒಂದು ಕ್ವಶನ್ ಕೇಳ್ತೀನಿ. ಇಲ್ಲೆಲ್ಲ ಲೈಟ್ಸ್ ಎಲ್ಲ ಫಿಟ್ ಮಾಡಿದಾರಲ್ಲ, ನೀವೇ ಮಾಡಿಸಿರೋದು ಕಸ್ಟಮರ್ ಕಡೆಯಿಂದ ಇದು ಬಂದಿರೋದು? ಸರ್ ಅದು ಕ್ಲೈಂಟ್ ಕಡೆಯಿಂದ ಬರುತ್ತೆ ಸರ್. ಕ್ಲೈಂಟ್ ಕಡೆಯಿಂದ ಬಂದಿರೋದು, ನೀವೇ ಫಿಟ್ ಮಾಡಿಸ್ಕೊಟ್ಟಿರ್ತೀರಾ ಆದ್ರೆ? ಹೌದು ಸರ್, ಫಿಟ್ಟಿಂಗ್ ಎಲ್ಲ ನಾವೇನೆ, ಅಲ್ಲಿ ಪೈಪ್ ಲೈನ್ ವೈರಿಂಗ್ ಎಲ್ಲ ನಾವೇ ಮಾಡ್ಕೊಟ್ಟಿದೀವಿ. ಬಟ್ ಲೈಟ್ ಮಾತ್ರ ನಮ್ಮ ಕ್ಲೈಂಟ್ ಕಡೆಯಿಂದಾನೇ ಬಂದಿರೋದು ಸರ್. ಸರಿ ಸರ್. ಸರ್ ಇವಾಗ ಪಾರ್ಕಿಂಗ್ ಎಷ್ಟು ಅಗಲ ಇರ್ಬೋದು ಒಂದು ಅಂದಾಜು? ಸರ್ ಪಾರ್ಕಿಂಗು ನಮಗೆ 11.5 by 30 ಫೀಟ್ ಇದೆ ಸರ್. 11.5ಗೆ 30 ಫೀಟ್ ಇದೆ. 30 ಫೀಟ್ ಬರ್ತಾ ಇದೆ. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಎಲ್ಲ ಎಷ್ಟು ರೂಪಾಯಿ ಆಗುತ್ತೆ ಸರ್ ಇದು ಪ್ರೈಸ್? ಸರ್ ಇದು ಬಂದ್ಬಿಟ್ಟು ಅರೌಂಡ್ 33 to 35 rupees ಇದೆ ಸರ್. 1/1 ಅಲ್ಲ ಇದು? 16 by 16 ಸರ್. 16 by 16 ಹತ್ರ 1.5 ಅಡಿ ತನಕನೂ ಬರುತ್ತೆ. ಕರೆಕ್ಟ್ ಸರ್. ಓಕೆ, ಫೈನ್ ಸರ್. ಸರ್ ಹಾಗೆ ಇಲ್ಲಿ ಕಾಲಮ್ಗಳಿಗೆಲ್ಲ ಯೂಸ್ ಮಾಡಿರೋ ಗ್ರಾನೈಟ್ ಬಗ್ಗೆ ಹೇಳಿ ನಮಗೆ. ರಾಯಲ್ ಬ್ಲೂ ಸರ್ ನಾವು ಯೂಸ್ ಸರ್ ಇದು ರಾಯಲ್ ಬ್ಲೂ, ಆರ್ಚಿಡ್ ಬ್ಲೂ ಅಂತಾನೂ ಕೂಡ ಹೇಳ್ತಾರೆ. ಇದಕ್ಕೆ ಕೇಳಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟಾಗುತ್ತೆ ಸರ್ ಇದು ಆಕ್ಚುಲಿ? ಸರ್ ಇದು ಸ್ಕ್ವೇರ್ ಫೀಟ್ ಗೆ ನಿಮಗೆ 85 to 90 rupees. 85 to 90 rupees ಆಗುತ್ತೆ. ಮಧ್ಯದಲ್ಲಿ ಬಾರ್ಡರ್ ಕೊಟ್ಟಿರೋದು ಯಾವ್ದ್ರಿಂದ ಸರ್? ಇದು ನಾರ್ಮಲ್ ಟೈಲ್ಸ್ ಬಾರ್ಡರ್ ಕೊಟ್ಟಿದ್ದೀವಿ. ಟೈಲ್ಸ್ ಬಾರ್ಡರ್ ನ ಕೊಟ್ಟಿದ್ದೀವಿ. ಓಕೆ ಸರ್, ಹಾಗೆ ಇದು ಫ್ರಂಟ್ ಇಲ್ಲಿ ಮಾಡಿದ್ರೆ ಕ್ಲಾಡಿಂಗ್, ಇದ್ರ ಬಗ್ಗೆನೂ ಹೇಳಿ ಸರ್. ಫ್ರಂಟ್ ಕ್ಲಾಡಿಂಗ್ ಬಂದ್ಬಿಟ್ಟು ನಾವು 2x4 ಟೈಲ್ ಯೂಸ್ ಮಾಡಿದೀವಿ. ಅದ್ರ ಮಧ್ಯೆ ನೀವು ಬ್ಲಾಕ್ ಕಲರ್ ಲೈನ್ಸ್ ನೋಡಬಹುದು. ಅದು ನಾವು ಟೈಲ್ ಯೂಸ್ ಮಾಡಿರೋದು. ಇದು ಟೈಲ್ಸ್? ಹೌದು ಸರ್. 2x4 ಟೈಲ್ಸ್ ಅನ್ನ ಕಟ್ ಮಾಡಿರೋದು ಸರ್. ಸೊ 4 inches ಬೀಡಿಂಗ್ ತರ ಕೊಟ್ಟಿದೀವಿ ಸರ್ ಅದ್ರ ಮಧ್ಯೆ. ಸರ್ ಈ ತರ ಟೈಲ್ಸ್ ಗಳು ಏನ್ ರೇಟ್ ಆಗುತ್ತೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 49 rupees ಬೀಳುತ್ತೆ ಸರ್. 49 rupees. ಹೌದು ಸರ್. ಸರ್ ಇದು ವಿಂಡೋ, ಇದು UPVC ನ? ಇದು ಎಲ್ಲ UPVC ವಿಂಡೋ ಸರ್ ಯೂಸ್ ಮಾಡಿರೋದು ನಾವು. ಇದು ಎಷ್ಟು ಸೈಜ್ ಇದು ಸರ್? ಇದು 3x4 ಸರ್. ಇದು 3x4 ಬರುತ್ತೆ ಸರ್. ಸೆಟ್ ಬ್ಯಾಕ್ ಏನು ಬಿಟ್ಟಿದ್ದೀರಾ ಸರ್? ಸೆಟ್ ಬ್ಯಾಕ್ 1.5 feet ಬಿಟ್ಟಿದ್ದೀವಿ ಸರ್ ನಾವು. ಕಂಪ್ಲೀಟ್ ಆಗಿ 1.5 feet ಬಿಟ್ಟಿದ್ದೀವಿ ಸರ್. ಹೌದು. ಓಕೆ ಸರ್, ಇದು ಗ್ಯಾಸ್ ಲೈನ್ ನೀವು ಮಾಡಿಸಿರೋದು ಅವ್ರ ಕಡೆಯಿಂದ ಮಾಡಿ? ಇದು ಕ್ಲೈಂಟ್ ಕಡೆಯಿಂದ ಮಾಡಿಸಿರೋದು ಸರ್. ಓಕೆ ಓಕೆ, ಅವರೇ ಮಾಡಿಸ್ಕೊಂಡಿರೋದು? ಹೌದು ಸರ್. ಇದು ಬಂದ್ಬಿಟ್ಟು ನಮ್ದು ಸಂಪ್ ಪಾಯಿಂಟ್ ಸರ್. ಇದು ಚಂಪು ಎಷ್ಟು ಲೀಟರ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ 10,000 liters ಮಾಡಿದ್ದೀವಿ ಸರ್. 10,000 ಮಾಡ್ಕೊಟ್ಟಿದ್ದೀರಾ? MS ನ ಇದು ಹಾಕಿದ್ದೀರಾ ಮೇಲ್ಗಡೆ? ಹೌದು ಸರ್. ಇದು GI ಯೂಸ್ ಮಾಡಿದ್ದೀವಿ ಸರ್. GI ಇದೆ ಇದು? ಅಂದ್ರೆ ಇದು ಓಪನ್ ಮತ್ತೆ ಕ್ಲೋಸ್ ಮಾಡೋದಕ್ಕೆ ವಯಸ್ಸಾಗಿರೋರು ಇದ್ರೂ ಯೂಸ್ ಮಾಡಬಹುದು. MS ಸ್ವಲ್ಪ weight ಇರುತ್ತೆ ಅಂತ GI ಯೂಸ್ ಮಾಡಿ. GI ಲೈಟ್ ಇರುತ್ತಲ್ವಾ? ಲೈಟ್ ಇರುತ್ತೆ ಸರ್. ಬಾಳಿಕೆ ಚೆನ್ನಾಗಿ ಬರುತ್ತೆ ಇದು? ಹಾ ಸರ್, ಬಾಳಿಕೆ ಚೆನ್ನಾಗಿ ಬರುತ್ತೆ. ಸರ್ ಇದು ಬೋರ್ವೆಲ್? ಇದು ಬೋರ್ವೆಲ್ ಸರ್. ಓಕೆ, ಈ ಪಕ್ಕದಲ್ಲಿ ಏನು ಕೊಡಿ ಸರ್? ಇದು ಕೊಟ್ಬಿಟ್ಟಿದ್ದೀರಾ, ಬಾರ್ಡರ್ ಕೊಟ್ಟಿದ್ದೀರಾ? ಹೌದು ಸರ್. ಇದು ಜಸ್ಟ್ ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀವಿ ಸರ್. ಓಕೆ, ಇವಾಗ ಏನಾದ್ರು ಪಾರ್ಕಿಂಗ್ ಅಲ್ಲಿ ಇಲ್ಲಿ ವಾಶ್ ಮಾಡಿದ್ರೆ ನೀರು ಇದು ಸಂಪ್ ಒಳಗಡೆ ಇಳಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಗ್ರಾನೈಟ್ ಯೂಸ್ ಮಾಡಿದೀವಿ. ಓಕೆ ಸರ್. ಓಕೆ ಫೈನ್ ಸರ್. ಈಗ ಫ್ರಂಟ್ ನೋಡ್ಬಿಡೋಣ. ಹಾ ಸರ್. ಕಟ್ಟೆ ಕೂಡ ಮಾಡಿದಿರಾ ಇಲ್ಲಿ? ಹೌದು ಸರ್. ಎಷ್ಟು ಹೈಟ್ ಇರ್ಬೋದು ಈ ಕಟ್ಟೆ? ಒಂದು 8 inch ಇರ್ಬೋದಾ ಇದು? ಹೌದು ಸರ್, 8 inches ಇದೆ ಸರ್. ಸರ್ ನೆಕ್ಸ್ಟ್ ಆಗಿ ಇಲ್ಲಿ ಮೇನ್ ಡೋರ್ಗೆ ಹೋಗ್ಬಿಡೋಣ. ಮೇನ್ ಡೋರ್ ಬಗ್ಗೆ ಹೇಳಿ ಸರ್. ಇದು ಯಾವ ವುಡ್ ಇದು? ಸರ್ ಇದು ವಾಸ್ಕಲ್ ಬಂದ್ಬಿಟ್ಟು ನಾವು 5x4 ಸೆಕ್ಷನ್ ಗಾನಾಟಿಕ್ ಯೂಸ್ ಮಾಡಿದೀವಿ. ಗಾನಾಟಿಕ್? ಹೌದು ಸರ್. ಮತ್ತೆ ಶಟರ್ ನಾವು ಗಾನಾಟಿಕ್ ಯೂಸ್ ಮಾಡಿದ್ದು. ಶಟರ್ ಗಾನಾಟಿಕ್ ಮತ್ತೆ ಬ್ರಾಸ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ ಸರ್. ಬ್ರಾಸ್ ಫಿಟ್ಟಿಂಗ್ ಯೂಸ್ ಮಾಡಿದ್ದೀರಾ ಸರ್. ಇದು ಯೂನಿಟ್ ಕಾಸ್ಟ್ ಎಷ್ಟಾಗಿರ್ಬೋದು ಡೋರ್ ಮತ್ತೆ ವಾಸ್ಕಲ್ ಸೇರ್ಬಿಟ್ಟು? ಸರ್ ಯೂನಿಟ್ ಕಾಸ್ಟ್ 35,000 ತನಕ ಬಂದಿದೆ. 35,000 ತನಕ. ಒಳಗಡೆ ಹೋಗ್ಬಿಡೋಣ ಸರ್. ಓಕೆನಾ, ಮುಂಚೆ ಇದೊಂದು ಬಾರ್ಡರ್ ಕೂಡ ಹಾಕ್ಬಿಟ್ಬಿಟ್ಟಿದ್ದೀರಾ ಅಲ್ವಾ? ಹೌದು ಸರ್. ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಕ್ಚುಲಿ. ಓಕೆ. ಹೌದು ಸರ್. ಓಕೆ ಫೈನ್ ಸರ್. ಸರ್ ಇಲ್ಲಿ 2 BHK ಅಲ್ವಾ ಇದು? ಹೌದು ಸರ್, ಇದು 2 BHK ಟೆನೆಂಟ್ ಹೌಸ್ ಸರ್. ಇದು ಟೆನೆಂಟ್ ಹೌಸ್? ಹೌದು ಸರ್. ಸೊ ಇದು ಹಾಲು?
ಏನ್ ಸೈಜ್ ಬರ್ತಾ ಇದೆ ಹಾಲ್ ಸರ್ ಇದು? ಸರ್ ಇದು 10.5 by 10.5 ಇದೆ ಸರ್ ಹಾಲು. 10.5 ಗೆ 10.5 ಬರ್ತಾ ಇದೆ. ಕೆಳಗಡೆ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಸರ್. ಇದು ನಾರ್ಮಲ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರೋ ಸರ್. 2x4 ಟೈಲ್ಸ್ ನಾವು ಯೂಸ್ ಮಾಡಿದೀವಿ. ಎಷ್ಟು ರೇಟ್ ಇದು ಸರ್? ಇದು ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು 53 rupees ಆಗಿದೆ ಸರ್. 53 rupees ಆಗಿದೆ. ಓಕೆ ಫೈನ್. ಇಲ್ಲಿಂದ ದೇವ್ರ ಮನೆ ತೋರಿಸ್ಬಿಡೋಣ ವೀಕ್ಷಕರಿಗೆ. ಶೋರ್ ಸರ್. ಮನೆ ಇದು ಡೋರ್ ಬಗ್ಗೆ ಹೇಳಿ. ಇದು ನಾವು ಗಾನಟಿಗೆ ಯೂಸ್ ಮಾಡಿದೀವಿ ಸರ್. ಓಕೆ ಓಕೆ. ಏನ್ ಕಾಸ್ಟ್? ಇದು 5x3 ಸೆಕ್ಷನ್ ಯೂಸ್ ಮಾಡಿದೀವಿ. ಏನ್ ಕಾಸ್ಟ್ ಏನಾಗುತ್ತೆ ಸರ್ ಇದು? 30,000 ಆಗಿದೆ ಸರ್, ಇನ್ಕ್ಲೂಡಿಂಗ್ ಫಿಟ್ಟಿಂಗ್ಸ್, ಡೋರ್ ಶಟರ್ಸ್ ಎಲ್ಲ ಇನ್ಕ್ಲೂಡ್ ಆಗಿ 30,000 ತನಕ. ಇನ್ನ ಗ್ಲಾಸ್ ಒಂದು ಹಾಕ್ಬೇಕಲ್ವಾ? ಗ್ಲಾಸ್ ಇನ್ನ ಹಾಕ್ಬೇಕು ಸರ್. ಓಕೆ ಓಕೆ. ಸೊ ಇಂಟೀರಿಯರ್ ವರ್ಕ್ಸ್ ನಡೀತಾ ಇರೋದ್ರಿಂದ ಇದನ್ನ ಫುಲ್ ಓಪನ್ ಮಾಡಿಲ್ಲ. ಹೌದು ಸರ್, ಕರೆಕ್ಟ್. ಓಕೆ ಫೈನ್ ಸರ್. ಇವಾಗ ಕಿಚನ್ ಗೆ ಹೋಗ್ಬಿಡೋಣ. ಓಪನ್ ಕಿಚನ್ ಕೊಡ್ತಾ ಇದ್ದೀರಾ. ಕಿಚನ್ ಸೈಜ್ ಏನ್ ಬರ್ತಾ ಇದೆ ಸರ್ ಇದು? ಸರ್ ಇದು 9.5 by 9.5 ಇದೆ ಸರ್. 9.5 by 9.5 ಬರ್ತಾ ಇದೆ ಅದು. ಸರ್ ಈ ಕಿಚನ್ ಅಲ್ಲಿ ಒಂದು ಕ್ವಶನ್ ಇದೆ. ಇದು ಮೇಲ್ಗಡೆ ಏನು ಕೌಂಟರ್ ಮಾಡಿದಿರಲ್ಲ, ಇದು ನೀವು ಮಾಡಿರೋದು ಸರ್ ಅಥವಾ ಅವರೇ ಮಾಡ್ಕೊಂಡಿರೋದು ಸರ್? ಇದು ಸರ್ ಕೌಂಟರ್ ನಾವು ಮಾಡ್ಕೊಟ್ಟಿದೀವಿ. ನೀವೇ ಮಾಡ್ಕೊಟ್ಟಿದ್ದೀವಿ. ಸೊ ಇದು ಇಂಟೀರಿಯರ್ ವರ್ಕ್ಸ್ ಎಲ್ಲ ಕ್ಲೈಂಟ್ ಕಡೆಯಿಂದ ಮಾಡಿಸ್ಕೊಟ್ಟಿದ್ದಾರೆ. ಅದ್ರ ಮೇಲೆ ಇದು ಗ್ಯಾಲಕ್ಸಿ ಅಲ್ವಾ ಸರ್ ಇದು? ಹೌದು ಸರ್, ಬ್ಲಾಕ್ ಗ್ಯಾಲಕ್ಸಿ. ಬ್ಲಾಕ್ ಗ್ಯಾಲಕ್ಸಿ ಸ್ವಲ್ಪ ಒಂದು ಅರೌಂಡ್ 200 rupees ಆಗುತ್ತೆ ಇದು. ನಮ್ಮ ವೀಕ್ಷಕರೇ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಬೇಕಂತಂದ್ರೆ ನಾನು ಅವಾಗ ಗ್ರಾನೈಟ್ ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ. ಈ ರೀತಿ ತುಂಬಾ ಕಾರ್ಡ್ಸ್ ಎಲ್ಲ ಬರ್ತಾ ಇದೆ ಇವಾಗ. ಸರ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತೀರಾ ಬೇರೆ ಬೇರೆ ಕಡೆ ನೀವು? ಯೂಸ್ ಮಾಡಿದೀವಿ ಸರ್, ನೀವು ನೋಡಬಹುದು. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಾವು ಯೂಸ್ ಮಾಡಿರೋದು ಕಾರ್ಡ್ಸ್ ಹಾಕಿದ್ದೀರಾ ಸರ್? ಓಕೆ ಸೂಪರ್ ಸರ್. ಇಂಟೀರಿಯರ್ ಅವರೇ ಕಡೆಯಿಂದ ಎಲ್ಲ ಕ್ಲೈಂಟ್ ಕಡೆಯಿಂದನೇ ಮಾಡಿಸಿರೋದು. ಇಲ್ಲಿ ನೀವು ಇದು ಕೊಟ್ಟಿದ್ರಾ? ಇಲ್ಲಿ ಸಜ್ಜಾ ಕೊಟ್ಟಿದ್ರಾ? ಇಲ್ಲಿ ಹೌದು ಸರ್, ಸಜ್ಜಾ ಕೊಟ್ಟಿದ್ವಿ. ಅದ್ರ ಮೇಲ್ಗಡೆನೆ ಲಾಫ್ಟ್ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಕರೆಕ್ಟ್. ಸೂಪರ್ ಸರ್. ಓಕೆ. ಸೊ ಇಲ್ಲೂ ಒಂದು ಕ್ರಾಸ್ ವೆಂಟಿಲೇಷನ್ ಗೆ ವಿಂಡೋ ಕೊಟ್ಟಿದ್ದೀರಾ? ಕರೆಕ್ಟ್ ಸರ್. UPVC ವಿಂಡೋ. ಸೊ ಇಲ್ಲೊಂದು 2 ವಿಂಡೋ ಕೊಟ್ಟಿದ್ದೀರಾ? 2 ವಿಂಡೋನ ಕೊಟ್ಟಿದ್ದೀರಾ? ಹೌದು ಸರ್. ಓಕೆ. ಬಟ್ ಇಲ್ಲಿ ಗ್ರಾನೈಟ್ ನ ಇದು ಕೊಟ್ಟಿದ್ದೀರಾ ಅಲ್ವಾ? ಕೊಟ್ಟಿದ್ದೀರಾ? ಹೌದು ಸರ್. ಫೈನ್ ಸರ್. ಸಿಲ್ 4 feet ಗೆ ಟೈಲ್ಸ್ ಹಾಕೊಟ್ಬಿಟ್ಟಿದ್ದೀರಾ? ಕರೆಕ್ಟ್ ಸರ್, ಕಂಪ್ಲೀಟ್ ಆಗಿ. ಬನ್ನಿ ಸರ್ ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ಹಾಗೆ ಸರ್ ಹೋಗೋಣ ಸರ್. ಇಲ್ಲಿಗೆ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ ಸರ್. ಇದು ಕಾಮನ್ ವಾಶ್ರೂಮ್. ಓಕೆ ಸರ್. ಇದೇನು ಸೈಜ್ ಇದೆ ಕಾಮನ್ ವಾಶ್ರೂಮ್? ಸರ್ ಇದು 5.5 by 5.5 ಇದೆ ಸರ್. 5.5 by 5.5. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಬಂದು 30 rupees ಆಗಿದೆ ಸರ್. 30 rupees ಕಾಸ್ಟ್ ಆಗ್ತಾ ಇದೆ. ಸೊ ಇದು 1 by 1.5 ಟೈಲ್ ಸರ್. ಇದು 1 by 1.5 ಟೈಲ್ಸ್ ಅಲ್ವಾ ಸರ್? ಬಾತ್ರೂಮ್ ಫಿಟ್ಟಿಂಗ್ಸ್ ಗಳನ್ನ ಯಾವ್ದು ಯೂಸ್ ಮಾಡಿ, ಯಾವ ಕಂಪನಿದು ಯೂಸ್ ಮಾಡಿದ್ದೀರಾ ಇಲ್ಲಿ? ಸರ್ ಆಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಕ್ಲೈಂಟೇ ತಗೊಂಡ್ಬಂದ್ರು. ಸೊ ಅವ್ರಿಗೆ ಯಾವ ಕಮೋಡ್ ಬೇಕು, ವಾಶ್ ಬೇಸಿನ್ ಮತ್ತೆ ಡೈವರ್ಟರ್ ಎಲ್ಲ ಯಾವ್ದು ಬೇಕಿದೆ ಅದು ಕ್ಲೈಂಟ್ ಕಡೆನೇ ತಗೊಂಡ್ಬಂದಿದ್ದಾರೆ ಸರ್. ಓಕೆ. ಅವರು ಪ್ರಿಪೇರ್ಡ್ ಇದನ್ನ ತಗೊಂಡ್ಬಂದಿದ್ದಾರೆ ಅಲ್ವಾ? ಸೊ ಇದು ಡವೆಲ್ ಅಂತ ಇರಬಹುದು. ಹೌದು ಸರ್. ಇಲ್ಲೊಂದು ಯಾವ್ದು HAC ಅಂತ ಬರ್ತಾ ಇದೆ. ಸೊ ಬೇರೆ ಬೇರೆ ಕಂಪನಿಗಳನ್ನ ಅವರು ಪ್ರೊವೈಡ್ ಮಾಡಿದ್ದಾರೆ. ಕರೆಕ್ಟ್ ಸರ್. ಓಕೆ ಫೈನ್. ಕೆಳಗಡೆ ಆಂಟಿ ಸ್ಕಿಡ್ ಹಾಕಿದ್ದೀರಲ್ಲ? ಹೌದು ಸರ್. ಮೊದಲದಲ್ಲಿ ಒಂದು ಸಾದ್ರಲ್ಲಿ ಪೀಸ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ಕರೆಕ್ಟ್ ಸರ್. ಓಕೆ ಸರ್. ಇದು PVC ನ? ಇದು UPVC ನ ಸರ್? ಇದು PVC ಡೋರ್ ಸರ್. PVC ಡೋರ್ಸ್ ಯೂಸ್ ಮಾಡಿರೋದು. ಓಕೆ. ಅಪ್ ಟು ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದಾರೆ. ವೀಕ್ಷಕರೇ ದಯವಿಟ್ಟು ನೋಡ್ಕೊಳ್ಳಿ. ರೂಪ್ ಲೆವೆಲ್ ವರೆಗೆ ಹಾಕಿದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್. ಇಲ್ಲಿ ಇದು 2.5 ಇರಬಹುದು. ಇದು 2.5 by 2.5 ಬಂದಿದೆ ಸರ್. ವಿತ್ ಒಂದು ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್ ನಾವು. ಓಕೆ. ಇದು UPVC ನೇ ಅಲ್ವಾ? ಇದು UPVC ವಿಂಡೋ ಸರ್. ಸೂಪರ್ ಸರ್. ಓಕೆ ಸರ್. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ನಾವು? ಸರ್ ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗೋಣ ಸರ್. ಓಕೆ. ಸೊ ಫಸ್ಟ್ ಮೊದಲದಾಗಿ ಬೆಡ್ರೂಮ್ ಅಲ್ಲಿ ಒಂದು ಚಿಕ್ಕದಾಗಿ ಇದ್ರ ತರ ಮಾಡಿದ್ದೀರಾ, ಒಂದು ಪಟ್ಟಿ ಹಾಕ್ಬಿಟ್ಟಿದ್ದೀರಾ ಇಲ್ಲಿ. ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ತರ ಲುಕ್ ಬರುತ್ತೆ. ಫಸ್ಟ್ ಡೋರ್ ತೋರಿಸ್ಬಿಡ್ತೀನಿ ವೀಕ್ಷಕರಿಗೆ. ಸರ್ ಇದೇನು ಫ್ಲಶ್ ಡೋರ್ ಅಲ್ವಾ ಇದು? ಸರ್ ಇದು ಲ್ಯಾಮಿನೇಟೆಡ್ ಡೋರ್. ಲ್ಯಾಮಿನೇಟೆಡ್ ಡೋರ್ ಅಂತ ಹೇಳ್ತಾರಾ? ಎಷ್ಟಾಗುತ್ತೆ ಸರ್ ಇದು ಲ್ಯಾಮಿನೇಟೆಡ್? ಸರ್ ಇದು 225 rupees ಆಗುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್. ಓಕೆ ಓಕೆ ಓಕೆ. ರೂಮ್ ತೋರಿಸ್ಬಿಡೋಣ. ರೂಮ್ ಎಷ್ಟು ಅಗಲ ಇದೆ ಸರ್ ಇದು? ಸರ್ ಇದು 9.5 by 9.5 ಇದೆ ಸರ್. 9.5 by 9.5 ಇದೆ. ಹಾ ಸರ್. ಓಕೆ ಸೂಪರ್. ಸೇಮ್ ಟೈಲ್ಸ್ ಎಲ್ಲಾ ಕಡೆ ಕಂಟಿನ್ಯೂ ಆಗಿದೆ ಅಲ್ಲ? ಹೌದು ಸರ್. ಥ್ರೂ ಔಟ್ ನಾವು ಅದೇ ಕಂಟಿನ್ಯೂ ಮಾಡಿ ಸರ್. ಒಂದನ್ನೇ ಕಂಟಿನ್ಯೂ ಮಾಡಿದ್ದೀರಾ ಕಂಪ್ಲೀಟ್ ಆಗಿ. ವೀಕ್ಷಕರೇ ನೋಡ್ಬೋದು ಇಂಟೀರಿಯರ್ ಕೂಡ ಕಂಪ್ಲೀಟ್ ಆಗಿ ಮುಗಿದಿದೆ. ಹಾಗೂ ಇಲ್ಲಿ ದೊಡ್ಡದಾಗಿರೋ ವಿಂಡೋ ಬಂದಿದೆ. ವಿಂಡೋ ಸೈಜ್ ಏನಿದೆ ಸರ್ ಇದು? ಸರ್ ವಿಂಡೋ ಸೈಜ್ ಬಂದು ಇದು 5x4 ಇದೆ ಸರ್. 5x4 ಇದೆ. ಹೌದು ಸರ್. ಇಲ್ಲೂ UPVC ವಿಂಡೋ ಯೂಸ್ ಮಾಡಿದ್ದೀರಾ? ಹೌದು ಸರ್, UPVC ವಿಂಡೋಸ್. ಸರ್ UPVC ಕೈಟ್ಸ್ ದವ್ರದೇನಾ? ಇವಾಗಲೇ ಕೈಟ್ಸ್ ನೀವೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ? ನಿಮ್ದೇನಾ ಸರ್ ಇದು? ಸರ್ ಇದು ಅಗ್ರಿಮೆಂಟ್ ಅಲ್ಲಿ ಅಲ್ಯೂಮಿನಿಯಂ ವಿಂಡೋಸ್ ಇತ್ತು. ಸೊ ಅದನ್ನ ಅಪ್ಗ್ರೇಡ್ ಮಾಡಿ ಕ್ಲೈಂಟ್ UPVC ವಿಂಡೋಸ್ ಹಾಕ್ಸ್ಕೊಂಡಿದ್ದಾರೆ. ಓಕೆ. ವೀಕ್ಷಕರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. UPVC ಇವಾಗ ನಮ್ಮ ಕೈಟ್ಸ್ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದ್ರೂ ಅಲ್ಯೂಮಿನಿಯಂ ಇದ್ರೆ ಇದಕ್ಕೆ ಅಪ್ಗ್ರೇಡ್ ಆಗಬಹುದು. ಓಕೆ ಸರ್, ಕಂಟಿನ್ಯೂ ಮಾಡೋಣ ಹಾಗಾದ್ರೆ. ಸರ್ ಓಕೆನಾ? ಮುಂಚೆ ಒಂದೇ ಒಂದು ಕ್ವಶನ್ಸ್. ಇದೆಲ್ಲ ಯಾವ್ದು ಯೂಸ್ ಮಾಡ್ತೀರಾ? ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು ಇಲ್ಲಿ? ಸರ್ ನಾವು ವೈರಿಂಗ್ ಎಲ್ಲ ಫಿನೋಲೆಕ್ಸ್ ಯೂಸ್ ಮಾಡಿದೀವಿ. ವೈರ್ಸ್ ಎಲ್ಲ. ಇದು ಬಂದ್ಬಿಟ್ಟು ಆಂಕರ್ ರೋಮಾ ಯೂಸ್ ಮಾಡಿದೀವಿ ಸರ್. ಆಂಕರ್ ರೋಮಾ ಯೂಸ್ ಮಾಡಿದ್ವಿ. ಪ್ಲೇಟ್ಸ್, ಸ್ವಿಚಸ್ ಎಲ್ಲ ನಾವು ಆಂಕರ್ ರೋಮಾ ಯೂಸ್ ಫುಲ್ ಮನೆಗೆ. ಎಸ್ ಸರ್. ಸೂಪರ್ ಸರ್. ಮುಂದೆ ಹೋಗ್ಬಿಡೋಣ ಸರ್. ಇದು ಟಿವಿ ಯೂನಿಟ್. ಇವೆಲ್ಲ ಇದು ಕಸ್ಟಮರ್ ಇದಕ್ಕೆ ಬಂದ್ಬಿಡುತ್ತಲ್ವಾ? ಹೌದು ಸರ್. ಇಂಟೀರಿಯರ್ ಇದಕ್ಕೆ ಇದೆಲ್ಲ ಇಂಟೀರಿಯರ್ಸ್ ಮಾಡ್ಸ್ಕೊಂಡು ಸರ್. ಇದಿರ್ಲಿ POP ಇದೆಲ್ಲ ಪೂರ್ತಿ ಇಂಟೀರಿಯರ್ಸ್ ಅವರೇ ಮಾಡ್ಸ್ಕೊಂಡಿದ್ದಾರೆ ಸರ್. ಸೂಪರ್ ಸರ್. ಓಕೆ. ಇಲ್ಲೂ ಕೂಡ ಸೇಮ್ ಇದನ್ನ ಯೂಸ್ ಮಾಡಿದ್ದೀರಾ? ಹೌದು ಸರ್. ಓಕೆ. ಜೊತೆಲಿ ಇದು ಸಾಲ್ವುಡ್ ಸರ್ ಇದು? ಹೌದು. ಫ್ರೇಮ್ ಬಂದ್ಬಿಟ್ಟು ಸಾಲ್ವುಡ್ ಸರ್. 4x3 ಸೆಕ್ಷನ್ ಯೂಸ್ ಮಾಡಿದ್ದೀವಿ. ಈ ರೂಮ್ ನ ಸೈಜ್ ಏನಿದೆ ಸರ್? ಈ ರೂಮ್ ಬಂದ್ಬಿಟ್ಟು 9.5 by 10.5 ಇದೆ ಸರ್. 9.5 ಗೆ 10.5 ಬರ್ತಾ ಇದೆ ಸರ್. ಸೂಪರ್ ಸರ್. ವೀಕ್ಷಕರೇ ನೋಡ್ಬೋದು, ಇಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಇಂಟೀರಿಯರ್ ಮುಗಿದಿದೆ. ತುಂಬ ಚೆನ್ನಾಗಿದೆ.
3x4ನ ಒಂದು ವಿಂಡೋಸ್ ಕೂಡ ಬರ್ತಾ ಇದೆ. ಓಕೆ ಸರ್, ಫಸ್ಟ್ ಫ್ಲೋರ್ಗೆ ಹೋಗ್ಬಿಡೋಣ ಇವಾಗ? ಬನ್ನಿ ಸರ್ ಹೋಗೋಣ. 2 ಸ್ಟೆಪ್ ಹೈಟ್ ಆಗುತ್ತಲ್ವಾ ಇದು? ಹೌದು ಸರ್. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋದು ಯಾವ್ದು ಸರ್ ಇದು ಗ್ರಾನೈಟ್? ಸರ್ ಇದು ನಾವು ಲಪೋತ್ರ ಯೂಸ್ ಮಾಡಿದ್ವಿ. ಲಪೋತ್ರ ಯೂಸ್ ಮಾಡಿದ್ರೆ ಆಂಟಿ ಸ್ಕಿಡ್ ಅಲ್ವಾ ಇದು? ಹೌದು ಸರ್, ಆಂಟಿ ಸ್ಕಿಡ್ ಸರ್. ಸರ್ ಎಷ್ಟಾಗುತ್ತೆ ಇದು ರೇಟ್ ಎಷ್ಟಾಗುತ್ತೆ ಸರ್? ಇದು 100 ರೂಪೀಸ್ ಬರುತ್ತೆ ಸರ್. 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಒಳಗಡೆ ಒಂದು ಪ್ಯಾಸೇಜ್ ಕೊಟ್ಟಿದ್ದೀವಿ ಸರ್, ಸ್ಟೇರ್ ಕೇಸ್ ಕೆಳಗೆ ಪ್ಯಾಸೇಜ್ ಸರ್ ಅದು. ಓಕೆ, ಸೊ UPSಗೆ ಗ್ಯಾಸ್ಗೆಲ್ಲ ಇಲ್ಲಿ ಯೂಸ್ ಮಾಡ್ಕೊಬಹುದು. ಗ್ಯಾಸ್ಗೆ ಆಕ್ಚುಲಿ ಆಕ್ಚುಲಿ ಮಾಡಿಬಿಟ್ಟಿದ್ದಾರೆ, ಬಟ್ UPSಗೆಲ್ಲ ಯೂಸ್ ಮಾಡ್ಬೋದು ಇಲ್ಲಿ. ಕರೆಕ್ಟ್ ಸರ್. ಇಲ್ಲ ಏನಾದ್ರು ಸ್ಟೋರೇಜ್ ಮಾಡ್ಕೊಳೋದಕ್ಕೆಲ್ಲ ಸ್ಟೋರೇಜ್ಗೆ ಯೂಸ್ ಮಾಡ್ಬೋದು. ಸರ್ ಇದು ಎಷ್ಟು ವೈಡ್ ಆಗಿದೆ ಇದು ಸ್ಟೇರ್ ಕೇಸ್ ಇದನ್ನ ಹೇಳಿ ಸರ್? ಸರ್ ಇದು 3 ಫೀಟ್ ವೈಡ್ ಆಗಿದೆ ಸರ್. 3 ಫೀಟ್ ವೈಡ್ ಆಗಿದೆ. ಹೌದು ಸರ್. ವಿತ್ MS ನ ಇದು ಕೊಟ್ಟಿದ್ದೀರಾ, ರೈಲಿಂಗ್ಸ್ ಕೊಟ್ಟಿದ್ದೀರಾ? ಹೌದು ಸರ್, MS ರೈಲಿಂಗ್ಸ್ ಕೊಟ್ಟಿದ್ದೀವಿ. ಓಕೆ, ಈಗಡೆ ಏನು ಇದು ಮಾಡಿದ್ದೀರಾ ಅದೇ ರೀತಿ ಕ್ಲಾಡಿಂಗ್ ಇಲ್ಲಿ ಮಾಡಿರೋದು? ಹೌದು ಸರ್, ಸೇಮ್ ಫಾಲೋ ಮಾಡಿದ್ದೀವಿ ಸರ್. ಓಕೆ, ಸೇಮ್ UPC ಒಂದು 3x4ದು. ಹೌದು, ಇಲ್ಲೊಂದು ಇದು ಮಾಡಿದ್ದಾರೆ, ಶೂ ರ್ಯಾಕ್ ತರ ಮಾಡಿದ್ದಾರೆ. ಈ ಪ್ಯಾಸೇಜ್ ಎಷ್ಟು ಅಗಲ ಇರ್ಬೋದು? ಹಾಂ ಸರ್, 6 ಫೀಟ್ ಇದೆ ಸರ್ ಇದು. ಓಕೆ, ಇದ್ರ ಬಗ್ಗೆ ಆವಾಗಲೇ ಹೇಳಿದ್ರಿ ಕೆಳಗಡೆಯಿಂದ. ಹೌದು ಸರ್, ರೈಲಿಂಗ್ಸ್ ವಿತ್ ಗ್ಲಾಸ್ ಮಾಡಿದ್ದೀವಿ. ಓಕೆ ಸರ್, ಫ್ರಂಟ್ ಡೋರ್ ಬಗ್ಗೆ ಹೇಳಿ ಸರ್. ಇದು ಸರ್ ಇದು ಬಂದ್ಬಿಟ್ಟು ಓನರ್ ಸ್ಟೇ ಆಗೋದಕ್ಕೆ ಇದು ಮಾಡ್ಕೊಂಡಿರೋ ಮನೆ ಇದು. ಓಕೆ, ಸೊ ಇದು 6x4 ಸೆಕ್ಷನ್ ಯೂಸ್ ಮಾಡಿದೀವಿ, ವಾಸ್ಕಲ್ಲು. ಓಕೆ, ಸೊ ಇದು ಡೋರ್ ಬಂದ್ಬಿಟ್ಟು ಬರ್ಮಾ ಯೂಸ್ ಮಾಡಿದ್ವಿ ಸರ್, ಬರ್ಮಾ ಬಾರ್ಡರ್ ಯೂಸ್ ಮಾಡಿದೀವಿ, ಶಟರ್. ಓಕೆ, ಸೊ ಈ ಕಂಪ್ಲೀಟ್ ಆಗಿ ಎಷ್ಟಾಗಿರ್ಬೋದು ಸರ್ ಇದು? ಸರ್ ಇದು ಅರೌಂಡ್ 55,000 to 60,000 ಬಂದಿದೆ. 55,000 to 60,000 ಆಗಿದೆ. ಇಲ್ಲೂ ಕೂಡ ನೀವು ಒಂದು ಬಾರ್ಡರ್ ನ ಕ್ರಿಯೇಟ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬಾರ್ಡರ್ ಇದ್ರೆ. ಓಕೆ, ಒಳಗಡೆ ಹೋಗೋಣ ಸರ್? ಹೋಗೋಣ ಸರ್. ಓಕೆ, ಸೊ ಇಲ್ಲಿ ಫಾಯರ್ ಏರಿಯಾ ಅಲ್ವಾ ಇದು? ಹೌದು ಸರ್, ಇದು ಫಾಯರ್ ಏರಿಯಾ ಸರ್. ಓಕೆ, ನೋಡ್ಬೋದು ವೀಕ್ಷಕರೇ, ಇಂಟೀರಿಯರ್ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ, ಸೂಪರ್. ಓಕೆ, ಇದು ಹಾಲು? ಹೌದು ಸರ್, ಇದು ಹಾಲು ಸರ್. ಹಾಲ್ ಎಷ್ಟು ಸೈಜ್ ಇದೆ ಸರ್? ಏನು ಸೈಜ್ ಬರ್ತಾ ಇದೆ ಹಾಲು? ಸರ್ ಇದು 10 ಮುಕ್ಕಾಲಿಗೆ 15 ಇದೆ ಸರ್. ಇದು 10 ಮುಕ್ಕಾಲಿಗೆ 15 ಅಡಿ ಇದೆ ಸರ್. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡದಾಗಿರೋಂಥ 2 ವಿಂಡೋಗಳನ್ನು ಮಾಡಿದ್ದಾರೆ ಕ್ರಾಸ್ ವೆಂಟಿಲೇಷನ್ಗೆ. ವೀಕ್ಷಕರೇ, ಇಲ್ಲಿನ ಇಂಟೀರಿಯರ್ ತುಂಬ ಚೆನ್ನಾಗಿದೆ ಸರ್. ಇಂಟೀರಿಯರ್ ನೀವೇ ರೆಕಮೆಂಡ್ ಮಾಡಿದ್ದೆ ಇವರಿಗೆ? ಹೌದು ಸರ್, ನೀವೇ ಹೇಳಿದ್ರಾ? ನಾವೇ. ಓಕೆ ಸರ್, ದೇವ್ರ ಮನೆ ತುಂಬ ಸಖತ್ತಾಗಿ ಬಂದಿದೆ, ಇದ್ರ ಬಗ್ಗೆ ಹೇಳಿ ಸರ್. ಇದು ಸರ್ ಇದು ಬರ್ಮಾ ಬಾರ್ಡರ್ ಯೂಸ್ ಮಾಡಿರೋದು, ಡೋರ್ ಶಟರ್ಸ್. ಓಕೆ, ಪೂಜಾ ರೂಮ್ಗೆ ಇದು ಈಟಿಕು ಅಂದ್ಬಿಟ್ಟು ಬರ್ಮಾ ಬಾರ್ಡರ್ ಯೂಸ್ ಮಾಡಿದ್ವಿ. ಇದು 5x3 ಸೆಕ್ಷನ್ ಇದು ಯೂಸ್ ಮಾಡಿರೋದು. ಓಕೆ, ಒಳಗಡೆ ಟೈಲ್ ಬಂದ್ಬಿಟ್ಟು 2x4 ಟೈಲ್ಸ್ ಯೂಸ್ ಮಾಡಿದೀವಿ, ವಾಲ್ ಟೈಲ್ಸ್. 2x4 ವಾಲ್ ಟೈಲ್ಸ್ ಮತ್ತೆ ಫ್ಲೋರಿಂಗಿಗೂ ನಾವು ಅದೇ ಯೂಸ್ ಮಾಡಿದೀವಿ, 2x4 ವಾಲ್ ಟೈಲ್ಸ್ ಯೂಸ್ ಮಾಡಿದೀವಿ ಸರ್. ಓಕೆ, ಇವನ್ ಡೋರ್ ಕೂಡ ತುಂಬಾ ಚೆನ್ನಾಗಿದೆ ಇದು. ಸೊ ಈಗ ಡೋರ್ ಇರ್ಬೋದು, ಈ ಸೈಡ್ ಅಲ್ಲಿ ಒಂದು ಇದು ಹಾಕಿದ್ದಾರೆ ಅವರು, ಬೀಡಿಂಗ್ ಹಾಕೊಂಡಿದ್ದಾರೆ. ಸೊ ಇವೆಲ್ಲ ಕಂಪ್ಲೀಟ್ ಆಗಿ ಕಾಸ್ಟ್ ಎಷ್ಟಾಗಿದೆ ಸರ್ ಇದು? ಸರ್ ಬೀಡಿಂಗ್ಗೆ ಅರೌಂಡ್ 25,000 ಆಗಿದೆ ಸರ್. ಅರೌಂಡ್ 25,000 ಆಗಿದೆ ಸರ್. ಡೋರ್ಸ್ ಎಲ್ಲ ಸೇರ್ಬಿಟ್ಟು, ಸೆಕ್ಷನ್ಸ್ ಎಲ್ಲ ಸೇರ್ಬಿಟ್ಟು ಎಷ್ಟಾಗಿರ್ಬೋದು ಸರ್? ಕಾಸ್ಟ್ ಎಷ್ಟಾಗಿದೆ ಇದು? ಅಂದ್ರೆ ಇದು ಪೂರ್ತಿ ಪೂರ್ತಿ ಸೆಟ್ ಸರ್ ಇದು? ಪೂರ್ತಿ ಸೆಟ್ ಸೇರಿ 60,000 ಆಗಿದೆ ಸರ್. ಅರೌಂಡ್ 60,000 ಆಗಿದೆ. ತುಂಬಾ ಕಾಸ್ಟ್ಲಿನೇ ಆಗಿದೆ, ಚೆನ್ನಾಗಿ ಕೂಡ ಆಗಿದೆ ಸರ್ ಇದು. ಆಕ್ಚುಲಿ ಎಷ್ಟು ಸೈಜ್ ಬರ್ತಾ ಇದೆ ಇದು ದೇವ್ರ ಮನೆ ಸರ್? ಇದು ಸರ್ ದೇವ್ರ ಮನೆ 3.5 ಇದೆ ಸರ್. ಇದು ದೇವ್ರ ಮನೆ ಬಂದ್ಬಿಟ್ಟು 3.5 ಬರ್ತಾ ಇದೆಯಾ? ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಸರ್ ಇದು. ಓಕೆ, ಸೊ ವೀಕ್ಷಕರಿಗೆ ಹಾಗೆ ನಾವು ಇದನ್ನು ತೋರಿಸ್ಬಿಡೋಣ. ಇಲ್ಲಿ ಓಪನ್ ಕಿಚನ್ ಬರ್ತಾ ಇದೆ. ಓಕೆ, ವಿತ್ ಸೈಡಲ್ಲಿ ಇದು ಕೂಡ ಮಾಡಿದ್ದಾರೆ ಇಂಟೀರಿಯರ್ ಅವರು. ತೋರಿಸ್ಬಿಡ್ತೀನಿ ನಾನು ನಿಮಗೆ, ಕಂಪ್ಲೀಟಾಗಿ ನೋಡ್ಕೊಂಬಿಡಿ. ನಿತಿನ್ ಸರ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆನೇ ಈ ಕಡೆ ನೋಡ್ಬಿಡೋಣ ಸರ್. ಇಲ್ಲಿ ಕಿಚನ್ ಹೇಳಿ ಸರ್, ಏನು ಸೈಜ್ ಬರ್ತಾ ಇದೆ ಇದು? ಸರ್ ಇದು 9 ಮುಕ್ಕಾಲಿಗೆ 14 ಇದೆ ಸರ್. 9 ಮುಕ್ಕಾಲಿಗೆ 14? ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿದೆ. ಇಲ್ಲೂ ಸಜ್ಜಾ ಮಾಡಿದ್ರೆ ಇಲ್ಲ ಡೈರೆಕ್ಟ್ ಆಗಿ ಅವರು ಇದು ಮಾಡ್ಕೊಂಡಿದ್ದಾರೆ? ಇಲ್ಲ ಸರ್, ಇದು ಮಾಡ್ಯುಲರ್ ಕಿಚನ್ ಮಾಡಬೇಕು ಅಂತ ಫಸ್ಟೇ ಪ್ಲಾನ್ ಇತ್ತು ಕ್ಲೈಂಟ್ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾವು ಸಜ್ಜಾ ಏನು ಕೊಟ್ಟಿಲ್ಲ ಸರ್. ಓಕೆ ಸರ್, ಇದು 3x3 ಇದೆಯಾ ಇದು ವಿಂಡೋ? ಇಲ್ಲ ಸರ್, ಇದು 3x4 ಬರುತ್ತೆ ಸರ್. 3x4 ಬರ್ತಾ ಇದೆಯಾ? ಹೌದು ಸರ್. ಓಕೆ ಫೈನ್ ಸರ್. ಇಲ್ಲಿ ಈ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆಲ್ಲ ನೀವೇ ಮಾಡಿರೋದಲ್ವಾ? ಹೌದು ಸರ್. ಇದಿರ್ಬೋದು, ಇಲ್ಲಿ ಇದು ಟೈಲ್ಸ್ ಹಾಕಿರೋದು ಎಲ್ಲ ನಮ್ದೇ ಸರ್. ಅದೆಲ್ಲ ನಮ್ದೇ ಬರುತ್ತೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಇದು ಆಕ್ಚುಲಿ. ಮತ್ತೆ ಇದು ಬಂದ್ಬಿಟ್ಟು ನಾವು ಕಾರ್ಡ್ ಸ್ಟೋನ್ ಯೂಸ್ ಮಾಡಿದೀವಿ ಸರ್. ಇಲ್ಲಿ ಕಾರ್ಡ್ಸ್ ಯೂಸ್ ಮಾಡಿ, ಅದನ್ನೇ ನಾನು ಅವಾಗಲೇ ಕೇಳಿದೆ ವೀಕ್ಷಕರೇ, ನೋಡ್ಬೋದು ಇಲ್ಲಿ ಕಾರ್ಡ್ಸ್ ಅನ್ನ ಒಂದು ಟಾಪ್ ಅನ್ನ ಹಾಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಇದು ವಾಶ್ ಬೇಸಿನ್ ನೀವು ಹಾಕೊಟ್ಟಿರೋದಾ? ಹೌದು ಸರ್, ವಾಶ್ ಬೇಸಿನ್ ನಮ್ದೇ ಬರುತ್ತೆ. ಓಕೆ, ಇದು ಕೂಡ ಕಾರ್ಡ್ಸ್ ಅಂತಾನೆ ಬರುತ್ತೆ? ಹೌದು ಸರ್, ಇದು ಕಾರ್ಡ್ಸ್ ಯೂಸ್ ಮಾಡಿದೀವಿ ಸರ್. ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋ ಫ್ಲೋರ್ ಯಾವುದು ಸರ್ ಇದು? ಸರ್ ಇದು ಕ್ಲಾಸಿಕ್, ಇದು ರಾಯಲ್ ಬ್ಲೂ ಸರ್. ರಾಯಲ್ ಬ್ಲೂ, ಆರ್ಚಿಡ್ ಬ್ಲೂ ಅಂತ ಕೆಳಗಡೆ ಏನು ಹೇಳ್ತಿದ್ರೆ ಅದನ್ನೇ ಅಲ್ವಾ? ಕೆಳಗಡೆ ಪಿಲ್ಲರ್ ಅಲ್ಲಿ ಹಾಕಿದ್ರಲ್ಲ, ಅದು ಕಾಲಮ್ ಅಲ್ಲಿ ಹಾಕಿದ್ರಲ್ಲ ಅದು? ರಾಯಲ್ ಬ್ಲೂ ಯೂಸ್ ಮಾಡಿ, ರಾಯಲ್ ಬ್ಲೂ ಅನ್ನ ಯೂಸ್ ಮಾಡಿದ್ದಾರೆ.
ಸರ್ ಇವಾಗ ಫಸ್ಟ್ ರೂಮ್ಗೆ ಹೋಗ್ಬಿಡೋಣ. ಹಾಂ ಸರ್, ಹೋಗೋಣ ಸರ್. ಓಕೆ ಸರ್, ಫಸ್ಟ್ ರೂಮ್ ಏನು ಸೈಜ್ ಬರ್ತಾ ಇದೆ ಸರ್ ಇದು? ಸರ್ ಇದು 9 ಕಾಲಿಗೆ 10 ಇದೆ ಸರ್. 9 ಕಾಲಿಗೆ 10 ಅಡಿ ಬರ್ತಾ ಇದೆ. ಹೌದು ಸರ್. ಓಕೆ ಸರ್, ಹಾಗೆ ಈ ಡೋರ್ ಬಗ್ಗೆ ಹೇಳಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಇದು. ಹಾಂ ಸರ್. ಸರ್ ಇದು ನಾವು ವಾಸ್ಕಲ್ ಬಂದ್ಬಿಟ್ಟು 4x3 ಸೆಕ್ಷನ್ ರೆಡ್ ಸಾಲ್ ಯೂಸ್ ಮಾಡಿದ್ವಿ. ರೆಡ್ ಸಾಲ್ ಮಾಡಿದೀವಿ ಇದನ್ನ. ಓಕೆ. ಸೊ ಡೋರ್ ಬಂದ್ಬಿಟ್ಟು ಲ್ಯಾಮಿನೇಟೆಡ್ ಡೋರ್ ಯೂಸ್ ಮಾಡಿದೀವಿ ಸರ್. ಲ್ಯಾಮಿನೇಟೆಡ್ ಡೋರ್. ಹೌದು ಸರ್. ಸರ್ ಎಷ್ಟಾಗುತ್ತೆ ಸರ್ ಇದು ಲ್ಯಾಮಿನೇಟೆಡ್ ಡೋರ್? ಸರ್ ಇದು ಪರ್ ಸ್ಕ್ವೇರ್ ಫೀಟ್ ನಿಮಗೆ 225 ರೂಪೀಸ್ ಆಗುತ್ತೆ ಸರ್. ಓಕೆ, ಅಂದ್ರೆ ಒಂದು ಡೋರ್ ಒಂದು 3-4 ಸಾವಿರ ರೂಪಾಯಿ ಆಗ್ಬೋದಾ ಸರ್ ಇದಾಗುತ್ತೆ? ಆಗುತ್ತೆ ಸರ್. 4-5 ಸಾವಿರ ತನಕ ಕೂಡ ಹೋಗುತ್ತೆ. ಓಕೆ, ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಹೌದು ಸರ್. ಇದು ಕಂಪ್ಲೀಟ್ ಮನೆ ಎಲ್ಲ UPVC ಸರ್ ಇವಾಗ? ಸರ್ ಪೂರ್ತಿ UPVC ಯೂಸ್ ಮಾಡಿದ್ದೀವಿ ಸರ್. ಓಕೆ, ನೋಡಿದ್ರೆ ವೀಕ್ಷಕರೇ, ಕೈಟ್ಸ್ ಅವರು UPVC ಸೆಕ್ಷನ್ ಓಪನ್ ಮಾಡಿದ್ದು ಇಡೀ ಮನೆ ತುಂಬಾ UPVC ಬಂದ್ಬಿಟ್ಟಿದೆ. ಒಳ್ಳೆ ಬಾಳಿಕೆ ಬರುತ್ತಾ ಸರ್ UPVC? ಸರ್ ಬಂದೇ ಬರುತ್ತೆ ಸರ್. ನೀವು ರೆಕಮೆಂಡ್ ಮಾಡ್ತೀರಾ? ಶೋರ್ ಸರ್, UPVC ಬೆಸ್ಟ್ ಸರ್. ಬೆಸ್ಟ್ ಅಂತ ಹೇಳ್ತಾರೆ ಸರ್. ಓಕೆ, ಸೊ ವೀಕ್ಷಕರೇ, ಇಂಟೀರಿಯರ್ ಕೂಡ ಇಲ್ಲೂ ಕೂಡ ಕಂಪ್ಲೀಟ್ ಆಗಿದೆ, ತೋರಿಸ್ಬಿಡ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಕೂಡ ಮನೇನೂ ಅಷ್ಟೇ. ಓಕೆ ಫೈನ್ ಸರ್, ಮುಂದೆ ಹೋಗ್ಬಿಡೋಣ. ಶೋರ್ ಸರ್, ಹೋಗೋಣ ಸರ್. ಮುಂದೆ ನೆಕ್ಸ್ಟ್ ಏನು ನೋಡ್ತಾ ಸರ್ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಕಾಮನ್ ವಾಶ್ರೂಮ್ ಇದೆ ಸರ್. ಸೊ ಇಲ್ಲಿನ ಡೋರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಸರ್ ಇದು? ಸರ್ ಇದು WPC ಡೋರ್ ನಾವು ಯೂಸ್ ಮಾಡಿರೋದು. ಇದು WPC ಡೋರ್. ಇದು WPC ಡೋರ್ ಯೂಸ್ ಮಾಡಿದ್ದೀವಿ ಸರ್. ವಾಟರ್ ಪ್ರೂಫ್ ಇರುತ್ತೆ. ವಾಟರ್ ಪ್ರೂಫ್ ಇರುತ್ತೆ ಸರ್. WPC ಡೋರ್ಗೆ ಪೇಂಟ್ ಮಾಡಿದ್ದೀರಾ? ಪೇಂಟ್ ಮಾಡಿದ್ದೀವಿ ಸರ್. ಓಕೆ, ಸ್ವಲ್ಪ ಹೈಟ್ ಇದೆ. ಹೌದು ಸರ್. ಇದು ಇಂಡಿಯನ್ಸ್ ತರ ಇದು ಕೊಟ್ಟಿದ್ದೀರಾ. ಸೈಜ್ ಏನು ಬರ್ತಾ ಇದೆ ಸರ್ ಬಾತ್ರೂಮ್? ಸರ್ ಇದು 7ಕ್ಕೆ 4.5 ಇದೆ ಸರ್. 7 ಅಡಿಗೆ 4.5 ಬರ್ತಾ ಇದೆ. ಹೌದು ಸರ್. ಸೊ ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋದು ಸರ್? ಸರ್ ಎಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟ್ ಇದೆ, ತಗೊಂಡ್ಬಂದಿದ್ದಾರೆ ಸರ್. ಓಕೆ, ಇಲ್ಲಿ ವಾಲ್ ಕ್ಲಾಡಿಂಗ್ ಎಲ್ಲ ಏನ್ ಟೈಲ್ಸ್ ಯೂಸ್? ಕೆಳಗಡೆ ನೋಡಿದ್ವಲ್ಲ ಅದನ್ನೇ ಟೈಲ್ಸ್ ಯೂಸ್ ಮಾಡಿದ್ರ? ಹೌದು ಸರ್, ಬಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಯೂಸ್ ಮಾಡಿದ್ರೆ ಇವನ್ ಇಲ್ಲಿ ಗೋಲ್ಡನ್ ಬೀಡಿಂಗ್ ಕೂಡ ಕೊಟ್ಟಿದ್ದೀರಾ. ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಸೊ ವೀಕ್ಷಕರೇ, ಈ ರೀತಿ ನೀವು ಕಾಂಬಿನೇಷನ್ ಅನ್ನ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿರುತ್ತೆ. ಕೈಟ್ಸ್ ಅವ್ರನ್ನ ಕೇಳಿ, ಸರ್ ಈ ತರ ವಿಡಿಯೋದಲ್ಲಿ ನೋಡಿದ್ವಿ, ಈ ತರ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕಸ್ಟಮರ್ಗೆ ಅಲೋ ಮಾಡ್ತೀರಾ, ಅವ್ರು ಯಾವ್ದು ಬೇಕು ಫಿಟ್ಟಿಂಗ್ಸ್ ಅನ್ನ ಅವರೇ ತಂದ್ಕೊಬಹುದು ಅಲ್ವಾ? ಒಂದ್ ವೇಳೆ ನಮಗೆ ಇದು ಬೇಕು ಅಂತಂದ್ರೆ ಯೂಸ್ ಮಾಡಬಹುದು. ಕೆಳಗಡೆ 1x1 ಇದು ಹಾಕ್ಬಿಟ್ಟಿದೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದೀವಿ ಸರ್. ಸೆಂಟ್ರಲ್ಲಿ ಒಂದು ಸಾದ್ರಲ್ಲಿ ಪೀಸ್. ಸೂಪರ್. ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು 13ಕ್ಕೆ 10.5 ಇದೆ ಸರ್. 13ಕ್ಕೆ 10.5, ಸ್ವಲ್ಪ ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಹೌದು ಸರ್. ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಇಂಟೀರಿಯರ್ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಇದು ಇದು ಡೋರ್ ಸರ್, ಇದು ಯಾವ್ದು? ಸರ್ ಇದು ಸೇಮ್ ಯೂಸ್ ಮಾಡಿ ಸರ್, ಲ್ಯಾಮಿನೇಟೆಡ್ ಡೋರ್ಸ್ ಅಲ್ವಾ ಇದು? ತುಂಬ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ವಿಂಡೋಸ್ ಕೊಟ್ಟಿದ್ದಾರೆ. ಹೌದು ಸರ್. ತುಂಬ ದೊಡ್ಡದಿದೆಯಲ್ಲ ಸರ್, ಎಷ್ಟಿದೆ ಸರ್ ಸೈಜ್ ಇದು? ಸರ್ ಇದು 5.5x5 ಇದೆ ಸರ್. ಇದು 5.5ಗೆ 5 ಇದೆ ಸರ್. ಸೊ 5.5 ವಿಡ್ತ್ ಇದೆ, 5 ಫೀಟ್ ಹಿಂಗೆ ಡೆಪ್ತ್ ಇದೆ. ಇಲ್ಲೊಂದು ಕೂಡ ಒಂದು ಮಾಡ್ಬಿಟ್ಟಿದ್ದೀರಾ ಕ್ರಾಸ್ ವೆಂಟಿಲೇಷನ್ಗೆ. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಇದು ವಾಕ್ ಇನ್ ವಾರ್ಡ್ರೋಬ್. ಹೌದು ಸರ್, ಇದು ಡ್ರೆಸ್ಸಿಂಗ್ ರೂಮ್ ತರ ಮಾಡಿದೀವಿ ಸರ್. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಕ್ಲಾಸೆಟ್ ತರ ಮಾಡ್ಕೊಟ್ಟಿದೀವಿ ಸರ್. ಸರ್ ಇಲ್ಲಿನ ಟೈಲ್ಸ್ ಚೇಂಜ್ ಇದೆ ಅಲ್ವಾ? ಇದೇನು ಸರ್ ಇದು ಟೈಲ್ಸ್? ಸರ್ ಇದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಇದು 2x4 ಟೈಲ್ ಯೂಸ್ ಮಾಡಿದೀವಿ. ವುಡನ್ ಪ್ಯಾಟರ್ನ್ ಟೈಲ್ಸ್ ಅಂತೀವಿ ಸರ್. ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಈ ತರ ಟೈಲ್ಸ್ ಗಳಿಗೆ? ಇದು ಕಾಸ್ಟ್ ನಿಮಗೆ 50 to 53 ರೂಪೀಸ್ ಆಗುತ್ತೆ ಸರ್. ನಿಮಗೆ 50 to 53 ರೂಪೀಸ್ ಆಗುತ್ತೆ. 52 ರೂಪೀಸ್ ವರೆಗೆ ಆಗುತ್ತೆ ಸರ್. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರ. ವಾಕ್ ಇನ್ ವಾರ್ಡ್ರೋಬ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಸೂಪರ್ ಆಗಿ ಮಾಡಿದ್ದಾರೆ. ಇದನ್ನು ನೋಡ್ಬೋದು ನೀವು, ಪ್ಯಾಟರ್ನ್ಗಳನ್ನು ನೋಡ್ಕೊಳ್ಳಿ. ನಾವು ವಿಡಿಯೋ ತೋರಿಸಿದ್ರೆ ನಿಮಗೆ ಎಲ್ಲ ಪ್ಯಾಟರ್ನ್ ಅನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲೂ WPC ಡೋರನ್ನು ಯೂಸ್ ಮಾಡಿ. ಇಲ್ಲಿ WPC ಡೋರು, ಇಲ್ಲೊಂದು ಗ್ರೆನೈಟ್ ಡೋರ್ ಸ್ಟೆಪ್ ಒಂದು ಕೊಟ್ಟಿದ್ದೀವಿ ಸರ್. ಓಕೆ, ಆ ಕಡೆ ಯೂಸ್ ಮಾಡಿದ್ರಲ್ಲ ಅದೇನೆ. ಸೈಜ್ ಏನಿದೆ ಈ ಬಾತ್ರೂಮ್ದು? ಸರ್ ಇದು 7x5 ಇದೆ ಸರ್. 7x5 ಇದೆ ಸರ್. ಸೊ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದೀರಾ? ಹೌದು ಸರ್, ಬಟ್ ಎಲ್ಲ ರೂಪ್ ಲೆವೆಲ್ ವರೆಗೆ ಹಾಕಿದ್ದಾರೆ. ಫುಲ್ 10 ಫೀಟ್ ತನಕನೂ ಹಾಕಿದ್ದೀವಿ ಸರ್ ನಾವು. ಕರೆಕ್ಟ್, ಸೂಪರ್ ಸರ್ ಇದೆ. ಆ್ಯಕ್ಚುಲಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ವಾ, ಈ ಥರ ಹಾಕಿದ್ರೆ ನೋಡ್ಲಿಕ್ಕೆ ತುಂಬ ಲುಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈವನ್ ದೇವ್ರ ಮನೇಲಿ ಕೊಡುವಂಥ ಬಾರ್ಡರ್ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿ, ಸಖತ್ತಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಸೆರಾದ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಕೆಲವೊಂದು ಕಡೆ, ಕೆಲವೊಂದು ಮಿಕ್ಸಪ್ ಮಾಡಿದ್ದಾರೆ. ಓಕೆ, ಸೂಪರ್ ಸರ್. ಓಕೆ, ಸೊ ಮೇಲೆ ಹೋಗ್ಬಿಡೋಣ ಸರ್. ಸೊ ಬನ್ನಿ ಸರ್, ಹೋಗ್ಬಿಡೋಣ. ಓಕೆ, ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್. ಹೌದು ಸರ್, ಟೆರೆಸಲ್ಲಿ ಮಾಡಿರೋದು ಅಲ್ವಾ? ಓಕೆ, ಬನ್ನಿ ಹೋಗ್ಬಿಡೋಣ. ಸರಿ ಸರ್. ಸೊ ಕಂಪ್ಲೀಟಾಗಿ ಎಲ್ಲ ಕಡೆ ಇಲ್ಲಿ ಸ್ಟೆಪ್ಪಲ್ಲಿ ಇದನ್ನ ಯೂಸ್, ಗ್ರಾನೈಟ್ ಇದು ಏನಂತಾರೆ ಯೂಸ್ ಮಾಡಿಬಿಟ್ಟು ಫುಲ್ ನೋಸಿಂಗ್ ಮಾಡ್ಬಿಟ್ಟು ಕೆಳಗೆ ನೀವು ನೋಡ್ಬೋದು ಸ್ಟಾರ್ ವೈಟ್ ಯೂಸ್ ಮಾಡಿದ್ವಿ ನಾವು. ಸ್ಟಾರ್ ವೈಟ್ ಅಲ್ವಾ ಸರ್? ಸೊ ಇದಕ್ಕೋಸ್ಕರ ಸಪ್ರೇಟ್ ಗ್ರಾನೈಟ್ ಅನ್ನ ತೊಗೊಂಬಂದಿದ್ದೀರಾ? ಹೌದು ಸರ್, ಸ್ಟಾರ್ ವೈಟ್ ಸಪ್ರೇಟ್ ತೊಗೊಂಬಂದಿದ್ದೀವಿ ಸರ್. ಬರೀ ರೈಸರ್ಗೆ ಮಾತ್ರ ಅದು ಯೂಸ್ ಮಾಡಿ. ರೈಸರ್ಗೆ ಮಾತ್ರ ಅದು ಯೂಸ್ ಮಾಡಿ. ಹೌದು ಸರ್. ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತಾ ಇದೆ, ವೀಕ್ಷಕರು ನೋಡ್ಕೋಬಹುದು. ಕಾಂಬಿನೇಷನ್ ಸಖತ್ತಾಗಿದೆ, ಇದು ತುಂಬ ರೆಕಮೆಂಡೆಡ್ ಕಾಂಬಿನೇಷನ್ ಇದು ಸರ್. ಚೆನ್ನಾಗಿದೆ ಸರ್ ಅದು ಆ್ಯಕ್ಚುಲಿ. ಸರ್ ಸೊ ಇದೇನು ಬ್ಲೂ ಬಂದಿದೆಯಲ್ಲ ಸರ್, ಏನಕ್ಕಿದೆ ಆ್ಯಕ್ಚುಲಿ? ಸರ್ ಇದು ಪೂರ್ತಿನ ವಾಟರ್ ಪ್ರೂಫಿಂಗ್ ಮೇಲೆ DPC ಒಂದು ಕೋಟ್ ಹೊಡಿಸ್ಕೊಂಡಿದ್ದಾರೆ. ಇವೆಲ್ಲ ಡಮ್ಮಿ ಕಾಲಮ್ಮು, ಮುಂದಿನ ದಿನ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಹೌದು ಸರ್, ಹೌದು ಸರ್. ಸೊ ಬಟ್ಟೆ ಒಣಗಾಕಕ್ಕೆ ಟಿ ಆಂಗಲ್ ಕೊಟ್ಟಿದ್ದೀವಿ. ಬಟ್ಟೆ ಹೋಗಿದ್ದಕ್ಕೋಸ್ಕರ ಇನ್ನೊಂದು ಕಲ್ಲು ಹಾಕೊಟ್ಟಿದ್ದೀವಿ ಸರ್, ಸೀಟಿಂಗ್ ಕಲ್ಲು ಹಾಕೊಟ್ಟಿದ್ದೀರಾ? ಹೌದು ಸರ್. ಓಕೆ, ಸೂಪರ್ ಸರ್. ಇಲ್ಲಿ ಯೂಸ್ ಮಾಡಿರುವಂಥ ಇದ್ಯಾವುದು
ಪೈಪ್ಸ್ ಸರ್ ಪ್ಲಂಬಿಂಗ್ ಪೈಪ್ಗಳು ಪ್ಲಂಬಿಂಗ್ ಪೈಪ್ಸ್ ಎಲ್ಲ ನಾವು ಇದು PVC ಬಂದ್ಬಿಟ್ಟು ನಾವು ಸುಪ್ರೀಂ ಯೂಸ್ ಮಾಡಿದೀವಿ. ಇದು CPVC ಎಲ್ಲ ಬಂದ್ಬಿಟ್ಟು ಆಶೀರ್ವಾದ್ ಯೂಸ್ ಮಾಡಿ ಆಶೀರ್ವಾದನೇ ಯೂಸ್ ಮಾಡಿ. ಹೌದು ಸರ್. ಮೇಲ್ ಹೋಗೋದಕ್ಕೆ ಒಂದು ಇದು MS ಒಂದು ಲ್ಯಾಡರ್ ಹಾಕೊಂಡಿದ್ದೀವಿ ಸರ್. ಸರ್ ಇದೆಷ್ಟು BHK ಇದೆ ಸರ್ ಇದು? ಸರ್ ಇದು ಜಸ್ಟ್ ಒಂದು ಹಾಲ್ ಕಿಚನ್ ಸರ್. ಗೆಸ್ಟ್ ರೂಮ್ ತರ ಇದೆ ಸರ್. ನೋಡ್ಬಿಡೋಣ ಒಳಗಡೆ. ಶೋರ್ ಸರ್. ಯೂಸ್ ಮಾಡಿರೋ ಡೋರ್ ಯಾವುದು ಸರ್ ಇದು? ಸರ್ ಇದು ನಾವು WPC ಡೋರ್ ಯೂಸ್ ಮಾಡಿದೀವಿ. ವಾಸ್ಕಲ್ ಬಂದ್ಬಿಟ್ಟು ರೆಡ್ ಸಾಲು 4x3 ಸೆಕ್ಷನ್ ಯೂಸ್ ಮಾಡಿದೀವಿ. ಓಕೆ ಓಕೆ. ಟೆರೆಸ್ ಅಲ್ಲಿ ಇರೋದ್ರಿಂದ ಮಳೆ ನೀರು ಹೊಡೆಯುತ್ತೆ. ಹೌದು ಸರ್. ಇದು ವಾಟರ್ ಪ್ರೂಫ್ ಅಲ್ವಾ ಇದು? ಹೌದು ಸರ್. ಜಸ್ಟ್ ರೂಮ್ ಅಂಡ್ ಇಷ್ಟೇ, ರೂಮ್ ಇಲ್ಲ, ಜಸ್ಟ್ ಕಿಚನ್. ಹೌದು ಸರ್. ರೂಮ್ ಇದೆ, ಒಂದು ಹಾಲ್ ಇದೆ, ಒಂದು ವಾಶ್ರೂಮ್ ಬರ್ತಾ ಇದೆ ಅಷ್ಟೇ ಅಲ್ವಾ ಇದು? ಹೌದು ಸರ್. ಸೊ ಇಲ್ಲಿ ಬೇರೆ ಟ್ಯಾನೆಂಟ್ ಇದ್ದಾರೆ ವೀಕ್ಷಕರೇ. ಸೊ ಹಾಗಾಗಿ ನಾನು ನಮಗೆ ಲೈಟಾಗಿ ತೋರಿಸ್ಬಿಡ್ತೀನಿ ಅಷ್ಟೇ. ಇವ್ರು ಆಕ್ಯುಪೈ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಮೇಲ್ಗಡೆ ಇಲ್ಲಿ LCP ಸಜ್ಜಾ ತೊಗೊಂಡಿದ್ದೀರಾ? ಹೌದು ಸರ್. ಹೌದು ಸರ್. ಇದು ಸೈಡಲ್ಲಿ ಹೊರದನ್ನ ಕಿಚನ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ನೀವು ಹಾಕೊಟ್ಟಿರೋದಲ್ವಾ? ಹೌದು ಸರ್. ಇದು ಗ್ರಾನೈಟ್ ಬಂದ್ಬಿಟ್ಟು ಇದು ಹಾಸನ್ ಗ್ರೀನ್ ಗ್ರಾನೈಟ್ ಅಂತೀವಿ. ಹಾಸನ್ ಗ್ರೀನ್, ಕರೆಕ್ಟ್. ಸೊ ಇದು 40 mm ಬರುತ್ತೆ ಸರ್ ಗ್ರಾನೈಟ್. ಎಷ್ಟಾಗುತ್ತೆ ಸರ್ ಇದು ರೇಟ್? ಎಷ್ಟಾಗುತ್ತೆ ಸರ್ ಇದು? ಸರ್ ರೇಟ್ ಇದು 110 per square feet ಆಗುತ್ತೆ ಸರ್. 110 rupees per square feet ಆಗುತ್ತೆ 40 mm ಬರೋದ್ರಿಂದ. ಹೌದು ಸರ್. ಸರ್ ಇಲ್ಲಿ ವಾಶ್ರೂಮ್ ಏನ್ ಸೈಜ್ ಬರ್ತಾ ಇದೆ ಸರ್? ಸರ್ ಇದು 7x5 ಇದೆ ಸರ್ ವಾಶ್ರೂಮ್. 7x5 ಬರ್ತಾ ಇದೆ. ಹೌದು ಸರ್. ನಾವು ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಸೊ ಇಲ್ಲಿ ಮೇಲ್ಗಡೆನೂ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಹೌದು ಸರ್. ಸೊ ಇಲ್ಲಿರೋ ಟ್ಯಾಲೆಂಟ್ಗೆ ತುಂಬಾ ಯೂಸ್ ಆಗುತ್ತೆ ಸರ್. ಓಕೆ, ಸೂಪರ್ ಸರ್. ಮತ್ತೆ ವಾಶ್ ಮಾಡ್ಬಿಟ್ಟು ಅಲ್ಲೇ ಒಣಗಾಕೋದಕ್ಕೂ ಯೂಸ್ ಆಗುತ್ತೆ ಸರ್. ಓಕೆ, ಇಲ್ಲಿಂದ ವಾಶ್ ಮಾಡ್ಬಿಟ್ಟು ಇಲ್ಲಿ ಹಾಕ್ಬಿಡ್ಬೋದು ಅಲ್ವಾ? ಸರಿ ಸರ್, ಬನ್ನಿ ಮೇಲೆ ಹೋಗ್ಬಿಡೋಣ. ಸರಿ ಸರ್. ಓಕೆ ನಿತಿನ್ ಸರ್, ಇಲ್ಲೂ ಕೂಡ ನೀವು ವಾಟರ್ ಪ್ರೂಫಿಂಗ್ ಮಾಡಿದ್ದೀರಲ್ವಾ? ಹೌದು ಸರ್. DPC ಮಾಡಿಬಿಟ್ಟು ಹೌದು ಸರ್ ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿದ್ದೀರಾ? ಹೌದು ಸರ್. ಇದು ಕ್ಲೈಂಟ್ ಕಡೆಯಿಂದನೇ ಮಾಡಿಸ್ಕೊಂಡಿರೋದು ಸರ್. ಇದು ಅವರೇ ಮಾಡಿಸ್ಕೊಂಡಿರೋದು, ಅಡಿಷನಲ್ ಅಂತ ಹೇಳ್ಬೋದು. ಅಡಿಷನಲ್ ಸರ್. ಆಡ್ ಆನ್ ಅಡಿಷನಲ್. ಹೌದು ಸರ್. ಓಕೆ ಸರ್. ಟ್ಯಾಂಕ್ ರೂಮ್ ಸೈಜ್ ಏನಿದೆ ಸರ್? ಟ್ಯಾಂಕ್ ರೂಮ್ ಸೈಜ್ ಬಂದ್ಬಿಟ್ಟು 5x5 ಇದೆ. ಓಕೆ. ಮತ್ತೆ ಹೈಟ್ ಬಂದ್ಬಿಟ್ಟು 6 feet ಇದೆ ಸರ್. ಹೈಟ್ ಬಂದು 6 feet ಬಿಟ್ಟಿದ್ದೀರಾ. ಸೊ ಆ ಟ್ಯಾಂಕ್ ಬಂದ್ಬಿಟ್ಟು ಸೋಲಾರ್ ಕನೆಕ್ಷನ್ ಮಾತ್ರ ಕೊಟ್ಟಿದ್ದೀವಿ ಸರ್. ಸೋಲಾರ್ ಕನೆಕ್ಷನ್ ಮಾತ್ರನಾ? ಹೌದು ಸರ್. 1000 ಲೀಟರ್ 500 ಲೀಟರ್ 500 ಲೀಟರ್. ಹೌದು. ಓಕೆ, ಇದು 1000 ಲೀಟರ್. ಹೌದು ಸರ್. ಇದು ಯೂಸೇಜ್ಗೆ ಕೊಟ್ಟಿರುತ್ತೆ? ಹೌದು ಸರ್, ಇದು ಯೂಸೇಜ್ಗೆ. ಓಕೆ, ಸೂಪರ್ ಸರ್. ನೋಡೋರಲ್ಲ ವೀಕ್ಷಕರೇ, ಸಂತೋಷ್ ಅವರ ಮನೆಯನ್ನು. ನಿಮಗೂ ಈ ಥರ ಕನಸಿನ ಮನೆ ಬೇಕಂದರೆ ಕೈಶ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಕೆಳಗಿನ ನಂಬರ್ಗೆ ಫೋನ್ ಮಾಡಿ. ನಮಸ್ಕಾರ.